ಶಿವಾಯ ಪರಬ್ರಹ್ಮಣೆ ನಮಃ. ಶಿವನನ್ನು ಮೊದಲಿನಿಂದ ಇಂದಿನ ಈ ಕಾರ್ಯಕ್ರಮವನ್ನು ಆರಂಭಿಸಿದೆ. ಮೊದಲಿಗೆ ನಮಸ್ಕರಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಅಂತಂದರೆ ಸೇವೆಗಳ ಸಮಿತಿ ಸವದತ್ತಿ ಹಾಗೂ ವಕೀಲರ ಸಂಘ ಸವದತ್ತಿ, ತಾಲೂಕಾ ಆಡಳಿತ ಸವದತ್ತಿ, ಪೊಲೀಸ್ ಇಲಾಖೆ, ಸವದತ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಶ್ರೀ ಕಲ್ಮೇಶ್ವರ ಶಿಕ್ಷಣ ಮತ್ತು ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಿರ್ಸಂಗಿ ಹಾಗೂ ಲಿಂಗರಾಜ್ ಪ್ರೌಢಶಾಲೆ ಸಿರ್ಸಂಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ತಿಳಿಸಿರುವಂತೆ ಒಂದು ವಿಶೇಷ ಕಾರ್ಯಕ್ರಮ ಏನಂತಂದರೆ ಎಲ್ಲರಿಗೂ ಅವಶ್ಯಕವಾದಂಥ ಒಂದು ಕಾನೂನು ಅರಿವು, ರಾಷ್ಟ್ರೀಯ ರಸ್ತೆ ಸಾರಿಗೆ ಸುರಕ್ಷತೆಯ ಕುರಿತು ಕಾನೂನು ಅರಿವು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ ತ್ಯಾಗವೀರ್ ಲಿಂಗರಾಜ್ ಸ್ಮಾರಕ ಶಿಕ್ಷಣ ಸಮಿತಿಯ ನಮ್ಮ ಲಿಂಗರಾಜ್ ಪ್ರೌಢಶಾಲೆಗೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವರನ್ನು ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಘನ ಗೌರವಾನ್ವಿತ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು PLSC ಸವದತ್ತಿ ಇವರನ್ನು ನಮ್ಮ ಲಿಂಗರಾಜ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ನ್ಯಾಯಾಧೀಶರ ಗೌರವಾನ್ವಿತ ನ್ಯಾಯಾಧೀಶರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಸವದತ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಮಿಸಬೇಕಿತ್ತು. ಅವ್ರ ಪರವಾಗಿ ನಮ್ಮ CRP ಸಾಹೇಬರು ಶ್ರೀ SM ಕುಂಬಾರ್ ಸರ್ ಆಗಮಿಸಿದ್ದಾರೆ. ಅವರು ಕೂಡ JM ಮುನವಳ್ಳಿ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತ. ಹುಬ್ಬಳ್ಳಿ ಉಪಾಧ್ಯಕ್ಷರು ನ್ಯಾಯವಾದಿಗಳ ಸಂಘ ಮಂತ್ರಾಲಯ ಮುಖ್ಯೋಪಾಧ್ಯಾಯರ ಶ್ರೀ SK ಗುರುಕಟ್ಟಿ ಸರ್ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿದ್ದಾರೆ. ವೇದಿಕೆ ಮೇಲೆ ನಮ್ಮ ಸವದತ್ತಿಯ ನಮ್ಮ ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿರ್ಸಂಗಿಯ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿಜಯಲಕ್ಷ್ಮಿ ಕೊಳಕಿ ಮೇಡಮ್ ಅವರು ಬಂದಿದ್ದಾರೆ. ಮೇಲೆ ಆಸೀನರಾಗಿರ್ತಕ್ಕಂಥ ನ್ಯಾಯವಾದಿಗಳು ಸಿರ್ಸಂಗಿ ಶ್ರೀ RB ಹುಂಬಿ ಇವ್ರಿಗೂ ಕೂಡ ಅದೇ ರೀತಿ MB ಬೋವಿ ನ್ಯಾಯವಾದಿಗಳು ಸಿರ್ಸಂಗಿ, ಆಸೀನರಾಗಿರ್ತಕ್ಕಂಥ ಶ್ರೀ VS ಮುನವಳ್ಳಿ ನ್ಯಾಯವಾದಿಗಳು ಸಿರ್ಸಂಗಿ ಇವ್ರಿಗೂ ಕೂಡ ಈ ಕಾರ್ಯಕ್ರಮದ HR ಕುಂಬಾರ್ ವಕೀಲರು ನ್ಯಾಯವಾದಿಗಳು ಇದು ಕೂಡ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಬೇಕೆಂದು ಅವರಲ್ಲಿ ನ್ಯಾಯವಾದಿಗಳು ಹಾಗೆ ಊರಿನ ಗಣ್ಯಮಾನ್ಯರಿಗೆ ಮತ್ತು ರಾಷ್ಟ್ರೀಯ ರಸ್ತೆ ಸಾರಿಗೆ ಸುರಕ್ಷತೆ ಬಗ್ಗೆ ಸಾಕ್ಷರತೆ ಹಾಗೂ ಫಸ್ಟ್ ಏಡ್ ರಿಗಾರ್ಡಿಂಗ್ ಏನಾದರೂ ಆಕ್ಸಿಡೆಂಟ್ಸ್ ಆದರೆ ಫಸ್ಟ್ ಏಡ್ ಹೇಗೆ ಮಾಡಬೇಕು, ಫಸ್ಟ್ ಥಿಂಗ್ಸ್ ವಾಟ್ ಟು ಬಿ ಡನ್. ಈಗ ಎಲ್ಲೇ ಆಕ್ಸಿಡೆಂಟ್ಸ್ ಆಗಲಿ ಮೊದಲನೇದಾಗಿ ಅವರು ಚೇತರಿಕೆಯಿಂದ ಅಂದರೆ ಅವರು ಎಚ್ಚರ ತಪ್ಪೈತೆ ಅನ್ನೋದು ಮೊದಲು ನೋಡಬೇಕು. ಮತ್ತು ಎಷ್ಟು ಗಾಯ ಆಗೈತೆ ಅನ್ನೋದನ್ನು ಮೊದಲನೇದಾಗಿ ನೋಡಬೇಕು. ಅವ್ರು ಎಚ್ಚರಿದ್ರಂದ್ರೆ ಓಕೆ, ಅವ್ರಿಗೆ ಉಸಿರಾಟದ ಸಮಸ್ಯೆ ಐತಲ್ಲ, ಉಸಿರಾಡ್ತಾ ಇದ್ದಾರೆ ಏನೋ ಅಂತ ನೋಡಬೇಕು. ಮತ್ತು ಅವ್ರನ್ನ ಜಾಸ್ತಿ ಅಲ್ಲಾಡಿಸೋದು, ಮೂಮೆಂಟ್ಸ್ ಮಾಡಬಾರ್ದು. ಯಾಕಂದರೆ ಏನಾದರೂ ಹೆಡ್ ಇಂಜುರಿ ಇದ್ರೆ ಮತ್ತು ಅವರು ಹೆಚ್ಚಿನ ಅಂದ್ರೆ ಕೋಮಾಗೆ ಹೋಗೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ಸಾಧ್ಯ ಆದಷ್ಟು ಎಲ್ಲೇ ಆಕ್ಸಿಡೆಂಟ್ಸ್ ಆಗಿ ಮೊದಲನೇದಾಗಿ ಕಾಮ್ ಆಗಿರಬೇಕು, ರಿಲೆವೆಂಟಾಗಿ ಆ್ಯಕ್ಟ್ ಆಗಬೇಕು. ವೆರಿ ಇಮಿಡಿಯೇಟ್ಲಿ ನೋಡಿ ಹೇಗೆ ಸರ್ ಹೇಳೋರು ನಾನು ವಿಡಿಯೋ ಮಾಡ್ಕೊಂಡು ಬಿಡ್ರಿ. ಮೊದಲು 100 ಕಾಲ್ ಮಾಡಿರಿ, ನಿಯರೆಸ್ಟ್ ಸಮೀಪದಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಮೊದಲು ನೀವೇನು ಮಾಡ್ಬೋದು ಅಂದ್ರೆ ಪೇಷಂಟ್ ಉಸಿರಾಡಕತ್ತಿಲ್ಲ ನೋಡ್ರಿ, ಉಸಿರಾಡ್ತಾ ಇರ್ತಿದ್ರೆ ಒಂದು CPR ಕಾರ್ಡಿಯೋ ರೆಸ್ಪಿರೇಟರಿ ರಿಸಸಿಟೇಟ್ ಮಾಡಬೇಕು. ಉಸಿರಾಟದ 1-2 ಮಾತು ಉಸಿರಾಟ ಮಾಡಿಸ್ಬೇಕು, ಇಲ್ಲಾಂದ್ರೆ ಎದೆ ಮೇಲೆ ಕಂಪ್ರೆಸ್ ಮಾಡಬೇಕು. ಒಂದು 30 ಕಂಪ್ರೆಷನ್ ಮಾಡಿದಾಗ ಒಂದು
ಅದ್ರ ನಂತರ ಎಲ್ಲೇ ಗಾಯ ಆಗಿತ್ತಂದ್ರೆ ಅದು ಬ್ಲೀಡಿಂಗ್ ಆಗಕತ್ತಿತ್ತಂದ್ರೆ ರಕ್ತಸ್ರಾವ ಆಗ್ತಾ ಇತ್ತಂದ್ರೆ ಅದನ್ನ ಕಂಪ್ರೆಸ್ ಮಾಡಬೇಕು. ಅದನ್ನ ಕಂಪ್ರೆಸ್ ಹೆಂಗೆ ಮಾಡ್ತಾರಂದ್ರೆ ಬ್ಯಾಂಡೇಜ್ ಮಾಡಬೇಕು. ಅದು ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಇಮಿಡಿಯೇಟ್ 108 ಕರ್ಸೋದು, ಇಲ್ಲಾಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಂದ್ರೆ ಫಸ್ಟ್ ಏಡ್ ಮಾಡ್ತಾರೆ. ಆ ಗಾಯವನ್ನು ಮೊದಲನೇದಾಗಿ ಸ್ವಚ್ಛ ಮಾಡಿ ಸ್ಪಿರಿಟ್ ಹಾಕಿ ಅಥವಾ ಅಯೋಡಿನ್ ಹಾಕಿ ವಾಶ್ ಮಾಡಿ ಅದು ಗಾಯ ಮತ್ತೆ ಸ್ಪ್ರೆಡ್ ಆಗಲಾರ್ದಂಗೆ ಮತ್ತು ಬ್ಲೀಡಿಂಗ್ ಹೆಚ್ಚಾಗಲಾರ್ದಂಗೆ ಅದಕ್ಕೆ ಕಂಪ್ರೆಷನ್ ಮಾಡ್ತಾರೆ. ಅಲ್ಲಿ ಏನಾದ್ರೆ ಸ್ಪ್ರೇಸ್ ಅಂದ್ರೆ ಉಳುಕಿತ್ತು ಆ ಜಾಗ ಏನಾದ್ರೆ ಉಳುಕಿತ್ತಂದ್ರೆ ಅದಕ್ಕೆ ರೈಸ್ ಅಂದ್ರೆ ರೆಸ್ಟ್ ಮಾಡಬೇಕು. ಆ ಪೊಸಿಷನ್ ರೆಸ್ಟ್ ಮಾಡಿ ಅದಕ್ಕೆ ಐಸ್ ಕೋಲ್ಡ್ ಕಂಪ್ರೆಷನ್ ಮಾಡಿ ದೆನ್ ಎಲಿವೇಟ್ ಮಾಡಬೇಕು. ಅದೇನು ಜಾಗ ಇರ್ತೈತಿ ಕಾಲು ಕೈಯು ಅಥವಾ ಯಾವುದೇ ಬಾಡಿ ಪೋರ್ಷನ್ ಇರ್ತಂದ್ರೆ ಅದನ್ನ ಎತ್ತರಿಸ್ಬೇಕು. ಮತ್ತು ಬ್ಲೀಡಿಂಗ್ ಆಗ್ತಿರ್ತೈತಿ ಕೆಲವೊಂದು ಹೆಚ್ಚು ಅತಿಯಾದ ರಕ್ತಸ್ರಾವ ಆಗ್ತೈತಂದ್ರೆ ಆ ಬಾಡಿ ಪಾರ್ಟ್ನ ಎತ್ತರಿಸ್ಬೇಕು. ಮತ್ತು ಶಾಕಿಗೆ ಹೋಗಿರ್ತಾರೆ ಅದು ಬ್ಲೀಡ್ ಆಗ್ತಕ್ಕಂಥ ಜಾಗವನ್ನು ಕಂಪ್ರೆಸ್ ಮಾಡಬೇಕು, ಬ್ಯಾಂಡೇಡ್ ಮಾಡಬೇಕು. ಒಳಗೆ ಏನಾದ್ರು ಗ್ಲಾಸ್ ಪೀಸಸ್ ಏನಾದ್ರು ಕಟ್ಟಿಗೆ ತಗೊಳ್ಳಿ ಇದ್ರೆ ಅದನ್ನ ತೆಗಿಯೋದಕ್ಕೆ ಹೋಗ್ಬೇಕು. ಅದನ್ನ ಹಾಸ್ಪಿಟಲ್ ಸ್ಟಾಫ್ 108ದವರು ಅದು ಡ್ರೆಸ್ಸಿಂಗ್ ಮಾಡ್ತಾರೆ. ಫಸ್ಟ್ ಅದು ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕು, ಬ್ಯಾಂಡೇಡ್ ಆಗಬೇಕು. ನೆಕ್ಸ್ಟ್ ಅವ್ರನ್ನ ಮತ್ತೇನಾದ್ರು ಶಾಕ್ನಾಗ ಹೋಗಿದ್ರಂದ್ರೆ ಸ್ವಲ್ಪ ಅವ್ರಿಗೆ ಫ್ಲೂಯಿಡ್ಸ್ ಬೇಕಾಗ್ತಾವೆ. ಇಮಿಡಿಯೇಟ್ಲಿ 108 ವ್ಯವಸ್ಥೆ ಮಾಡಿ ಫ್ಲೂಯಿಡ್ಸ್ ಹಚ್ಕೊತಾರೆ. ಮತ್ತು ಅದಕ್ಕೆ ಏನಾದ್ರು ಎಡ್ರಿನಲಿನ್ ಇಂಜೆಕ್ಷನ್ ಬೇಕಾಗ್ತಿರ್ತಾವೆ. ಅವ್ರು ಅದು 108 ಜಾಗದಾಗ ಹಾಸ್ಪಿಟಲ್ನಾಗ ಅವ್ರು ಮಾಡ್ತಾರೆ. ಇದಲ್ಲದೆ ನಿಯರೆಸ್ಟ್ ಇದ್ರ ಜೊತೆಯಾಗಿ ನೀವು ಪೊಲೀಸ್ಗೆ ರಿಪೋರ್ಟ್ ಮಾಡಬೇಕು, 108 ಕಾಲ್ ಮಾಡಬೇಕು, ಶಿಫ್ಟ್ ಮಾಡಬೇಕು. ಮತ್ತು ಮೊದಲನೇದಾಗಿ ಅವ್ರು ಆಲ್ರೆಡಿ ಎಲ್ಲ ಹೇಳ್ಯಾರ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಅಂದ್ರೆ ಲೈಸೆನ್ಸ್ ಇರಬೇಕು. ಲೈಸೆನ್ಸ್ ಇತ್ತು ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ಎಷ್ಟೋ ತಡಿಬೋದು. ಮತ್ತು 2 ವೀಲರ್ ಹೊಡಿತಕ್ಕಂಥವ್ರು ಹೆಲ್ಮೆಟ್ಸ್ ಹಾಕೋಬೇಕು. ಹೆಲ್ಮೆಟ್ಸ್ ಎದಕ್ಕೆ ಬೇಕಂದ್ರೆ ಹೆಡ್ ಇಂಜುರಿ, ಫೇಶಿಯಲ್ ಇಂಜುರಿ, ಅವ ಹೆಡ್ ಇಂಜುರಿ ಆಯ್ತಾ ಬ್ರೈನ್ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವೆ. ಹೆವಿ ಬ್ಲೀಡಿಂಗ್ ಆಯಿತು, ಸ್ಪಾಟ್ ಡೆತ್ ಆಗೋ ಚಾನ್ಸಸ್ ಇರ್ತವೆ. ಅದನ್ನೆಲ್ಲ ತಡಿಬೇಕಂದ್ರೆ ಬ್ರ್ಯಾಂಡೆಡ್ ಹೆಲ್ಮೆಟ್ಸ್ ಹಾಕೊಳ್ಳೋದು ಕಡ್ಡಾಯ ಮಾಡಬೇಕು. ಮತ್ತು 18 ವರ್ಷ ತನಕ ಕಡ್ಡಾಯವಾಗಿ ಯಾರೂ 2 ವೀಲರ್ ಓಡ್ಸಕ್ಕೆ ಹೋಗಬೇಡ್ರಿ.